ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ನೂತನ ಆಂಬ್ಯುಲೆನ್ಸ್ಗಳನ್ನು ಬುಧವಾರ ಸಾರ್ವಜನಿಕರ ಬಳಕೆಗೆ ಶಾಸಕ ಭೀಮಣ್ಣ ನಾಯ್ಕ್ ಲೋಕಾರ್ಪಣೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಈ 2 ನೂತನ ಆಂಬ್ಯುಲೆನ್ಸ್ಗಳನ್ನು ಆಸ್ಪತ್ರೆಯ ಸೇವಾ ಸಾಮರ್ಥ್ಯವನ್ನು ಹೆಚ್ಚಿಸಿದೆ. ರೋಗಿಗಳಿಗೆ ತುರ್ತು ಸಮಯದಲ್ಲಿ ಮತ್ತಷ್ಟು ತ್ವರಿತ ಮತ್ತು ಸುಧಾರಿತ ಸೌಲಭ್ಯಗಳನ್ನು ಒದಗಿಸಲು ಸಹಾಯ ಮಾಡಲಿದೆ. ಸಾರ್ವಜನಿಕರು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಎಂದರು. ಈಗಾಗಲೇ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನು ಸರ್ಕಾರದ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆಯನ್ನಾಗಿ ಮಾಡಲು ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಅದೇ ರೀತಿ ಜಿಲ್ಲಾ ಆಸ್ಪತ್ರೆಗೆ ಬೇಕಾದ ಸಕಲ ಸವಲತ್ತುಗಳನ್ನು ಹಂತ ಹಂತವಾಗಿ ನೀಡುತ್ತಾ ಬಂದಿದ್ದಾರೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಜನರ ನಿರೀಕ್ಷೆಯ ನೂತನ ಆಸ್ಪತ್ರೆಯ ಕಟ್ಟಡ ಉದ್ಘಾಟನೆ ಮಾಡಲಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನೇತ್ರಾವತಿ ಶಿರ್ಸೇಕರ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ದೀಪಕ್ ಹೆಗಡೆ ದೊಡ್ಡೂರು, ಗಣೇಶ್ ದಾವಣಗೆರೆ, ನಗರಸಭೆ ಸದಸ್ಯರಾದ ಪ್ರದೀಪ್ ಶೆಟ್ಟಿ, ರುಬೇಕಾ ಫರ್ನಾಂಡಿಸ್, ಶಮೀನಾ ಬಾನು ಶಿಕಾರಿಪುರ, ಆಸ್ಪತ್ರೆಯ ಅಧೀಕ್ಷಕ ಅನಿಲ್ ಹಾಳಕೇರಿ, ವಿಕೆ ತಳಗಡೆಮಠ, ಆದರ್ಶ್, ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹಳೆ ಬಿಲ್ಡಿಂಗ್ ಅಲ್ಲೇ ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಅನಾನುಕೂಲ ಆಗ್ತಾ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅದನ್ನು ಕೆಲವು ದಿನ ಸ್ವಲ್ಪ ಸಹಕರಿಸಿದ್ರೆ ಹೊಸ ಬಿಲ್ಡಿಂಗ್ ಹೋಗಿ ಅಲ್ಲಿ ಸರಿಯಾದ ಚಿಕಿತ್ಸೆ ಪಡೆಯೋದು ಅನುಕೂಲ ಆಗುತ್ತೆ. ಅಲ್ಲಿವರೆಗೂ ಕೂಡ ನಾನು ಡಾಕ್ಟರ್ ಇರ್ಬೋದು, ಎಲ್ಲ ಡಾಕ್ಟರ್ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ. ನಾನು ಅದಕ್ಕೆ ಸಂಬಂಧಪಟ್ಟ ನಾನ್ ಕ್ಲಿನಿಕಲ್ ಸಿಬ್ಬಂದಿಗಳ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ನಾನು ಯಾರೇ ಪೇಷಂಟ್ ಬರಲಿ ಅವ್ರನ್ನ ಸರಿಯಾದ ರೀತಿಯಲ್ಲಿ ನಗುಮುಖದಿಂದ ಅವ್ರನ್ನ ಸ್ವಾಗತ ಮಾಡಿ ಅವ್ರಿಗೆ ಏನು ಚಿಕಿತ್ಸೆ ಬೇಕು, ಯಾವ ಸಂಬಂಧಪಟ್ಟ ಡಾಕ್ಟರ್ ಹತ್ರ ಹೋಗಬೇಕು, ಅವ್ರಿಗೆ ಅಲ್ಲಿ ಸಂಬಂಧಪಟ್ಟ ಡಾಕ್ಟರ್ ಹತ್ರ ಹೋಗಿ ಅವ್ರ ಸರಿಯಾದ ಚಿಕಿತ್ಸೆಯನ್ನು ಇನ್ನೂ ಕೊಟ್ಟಿದ್ದಾರೆ. ಮುಂದುವರೆದ ಮತ್ತು ಗಣ್ಣಿನ ಡಾಕ್ಟರ್ ಸ್ವಲ್ಪ ಕೇಳಿ, ಡಾಕ್ಟರ್ ಕೇಳಿ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ ಅಲ್ವಾ ಡಾಕ್ಟರ್? ಬಂದಿದ್ದಾರೆ, ಏನು ತೊಂದರೆ ಇಲ್ಲ. ಈಗ ಡಾಕ್ಟರ್ಸ್ ಅಂದ್ರೆ ಏನೈತಿ, ನಾವು ಹೇಳ್ತೀವಿ ಭಾಳಷ್ಟು ಹಳ್ಳಿ ಕಡೆಯಿಂದ ಡಾಕ್ಟರ್ದು ಭಾಳಷ್ಟು ಇಲ್ಲ, ಡಾಕ್ಟರ್ಸ್ ಇಲ್ಲ. ಆದರೂ ಕೂಡ ಅಲ್ಲಿ ಕೂಡ ಅಂತಂದು ನಾವು ಸರ್ಕಾರ ತುಂಬ್ತಾ ಇದೆ. ಈಗ ಡಾಕ್ಟರ್ ಬೇಕು ಅಂದರೂ ಕೂಡ ಇವತ್ತು ಡಾಕ್ಟರ್ ಸಿಗ್ತಾ ಇಲ್ಲ. ಹೇಳಿ, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ರೆ ಹೇಳಿ, MBBS MDS ಆಗಿದ್ದ ಡಾಕ್ಟರ್ ಹೇಳಿ, ಇವತ್ತೇ ನಾವು ಅಪಾಯಿಂಟ್ಮೆಂಟ್ ಕೊಡಿಸ್ತೀವಿ ನಾವು ನಮ್ಮ ಡಾಕ್ಟರ್ DH ಮುಖಾಂತರ. ಈಗ ಇವತ್ತು ಡಾಕ್ಟರ್ ಕೊರತೆ ಇದೆ. ಈಗ ಡಾಕ್ಟರ್ ಕೊರತೆ ಇದ್ದಾಗ ನಿಮ್ಮ ಮಾತು ಇನ್ನೊಂದು ಮಾತು ಹೇಳಬೇಕಾಗುತ್ತೆ. ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳು ಇರ್ಬೋದು, ಇವತ್ತು ಮೆಡಿಕಲ್ ಕಾಲೇಜಿಗೆ ಸ್ವಲ್ಪ ಸರಳೀಕರಣ ಮಾಡಬೇಕಾಗುತ್ತೆ. ಮೆಡಿಕಲ್ ಕಾಲೇಜನ್ನು ಸ್ವಲ್ಪ ಸರಳೀಕರಣ ಮಾಡಿ, ಯಾವುದು ಟೀಚಿಂಗಲ್ಲ, ಕೆಲವು ಕಾನೂನಲ್ಲಿ ಅದರಲ್ಲಿ ಸ್ವಲ್ಪ ಸರಳೀಕರಣ ಮಾಡಿದರೆ, ಇಂಥ ನಿಮ್ಮಂಥವ್ರು ಮೆಡಿಕಲ್ ಕಾಲೇಜನ್ನು ಮಾಡಿದರೆ, ಪ್ರೈವೇಟ್ ಕಾಲೇಜನ್ನು ಮಾಡಿದರೆ ಅಲ್ಲಿ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಓದೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಇವತ್ತು ಎಲ್ಲ ಬೇಕಾದಂಥ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಈಗ ನೋಡಿ, ಥ್ಯಾಂಕ್ ಯು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.